ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 17 ಮತ್ತು 17ರಿಂದ 20ನೇ ತಾರೀಕು ತನಕ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಕಾಲೇಜು ಮತ್ತು ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಂಟ್ರಿಯನ್ನು ಬಿಡುಗಡೆ ಮಾಡಲಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಲಿಂಕನ್ನು ಕೂಡ ಬಿಡಲಾಗಿದೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಕ್ಲಿಕ್ ಹಿಯರ್ ಫಾರ್ ಆಪ್ಷನ್ ಎಂಟ್ರಿ 17/9/2024 ಟು 29/2024 ತನಕ ಅಂತಿದೆ. ಓಕೆನಾ. ಸೊ ಇದಕ್ಕೆ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಡೆಮೋ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮ್ಮಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಹೊಸಬರಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಓಕೆ. ಸೊ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ವಿವರಣೆ ಕೊಡ್ತೀನಿ. ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ, ನೀಟಾಗಿ ನೋಡ್ಕೊಳ್ರಿ. ಓಕೆ. ಸೊ ಫಸ್ಟಿಗೆ ನೀವೇನು ಮಾಡಬೇಕಂತಂದರೆ ಇಲ್ಲಿ ಕೊಟ್ಟಿರುವಂಥ ಲಿಂಕಿಗೆ, ಇದರ ಲಿಂಕನ್ನು ಕೊಟ್ಟಿರ್ತೀನಿ ನಾನು. ಓಕೆ. ಸೊ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂಥ ಲಿಂಕಿಗೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಹೀಗೆ ಲಿಂಕ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಪೇಜ್ ಓಪನ್ ಹೆಂಗಾಗುತ್ತೆ ಅಂದರೆ ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ. ಹೌದಾ. ಸೊ ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ನೆಕ್ಸ್ಟ್ ನೀವು ಏನು ಮಾಡ್ತೀರಿ ಅಂತಂದರೆ ಲಾಗಿನ್ ಮಾಡಿ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆ. ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ನಿಮಗೆ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ, ಮತ್ತು ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಇದೆ, ಲಾಗಿನ್ ಇದೆ, ಇದು ಕಾಲೇಜ್ ಸೆಲೆಕ್ಟ್ ಇವೇನು ಟಚ್ ಮಾಡೋ ಹಾಗಿಲ್ಲ. ಆದರೆ ಈ ಭಾಗದಲ್ಲಿದೆ ನೋಡಿರಿ, ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನೀವು ಕೊಟ್ಟಿರುವಂಥ ಒಂದು ಫೋನ್ ನಂಬರ್ ಇದೆಯಲ್ಲ, ಆ ನಂಬರಿಗೆ OTP ಹೋಗುತ್ತೆ. ಓಕೆ. ಸೊ OTP ಹೋದ್ಮೇಲೆ ಆ ಒಂದು OTPಯನ್ನು ನೀವು ಅಲ್ಲಿ ಹಾಕಿ ಕ್ಲಿಕ್ ಮಾಡಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ನೀವು OTP ಹಾಕಿ ಕ್ಲಿಕ್ ಮಾಡಬೇಕು. ಓಕೆ. ಅಲ್ಲಿ ನಿಮ್ಮ ಈ ನಂಬರಿಗೆ ಫೋನ್ ನಂಬರಿಗೆ OTP ಹೋಗುತ್ತೆ. ಇಲ್ಲಿ OTPಯನ್ನು ಹಾಕಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪೇಜ್ ಇದು. ಓಕೆ. ಇಲ್ಲಿ ಏನು ತೋರಿಸುತ್ತೆ ಅಂದರೆ ನಿಮ್ಗೆ ಫಸ್ಟಿಗೆ ಡಿಸ್ಟ್ರಿಕ್ಟ್ ಯಾವ ಜಿಲ್ಲೆ ನಿಮ್ಮ ಕಾಲೇಜ್, ನೀವು ಯಾವ ಜಿಲ್ಲೆ ಬೇಕಂದ್ರೆ ಜಿಲ್ಲೆ ತೊಗೋಬೋದು. ಫಸ್ಟಿಗೆ ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ಜಿಲ್ಲೆ ಬೇಕು, ಧಾರವಾಡ ಜಿಲ್ಲೆ ಬೇಕು, ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಕಾಲೇಜ್ ಯಾವ ಥರ ಬೇಕು, ಪ್ರೈವೇಟ್ ಕಾಲೇಜ್ ಬೇಕು, ಗೌರ್ಮೆಂಟ್ ಕಾಲೇಜ್ ಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಮೂರನೇದು ಗೌರ್ಮೆಂಟ್ ಕಾಲೇಜು ಪ್ರೈವೇಟ್ ಕಾಲೇಜ್ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಕಾಣಿಸುತ್ತಪ್ಪ ಅಂತಂದರೆ ಕೋರ್ಸ್ ಯಾವ್ದು ಬೇಕು, ಗೌರ್ಮೆಂಟ್ ಕಾಲೇಜು ಸೆಲೆಕ್ಟ್ ಮಾಡ್ಕೊಂಡ್ರಿ, ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಪ್ರೈವೇಟ್ ಬೇಕು ಗೌರ್ಮೆಂಟ್ ಬೇಕು ಅಂತ. ಆ ಪ್ರೈವೇಟು ಗೌರ್ಮೆಂಟ್ ಒಳಗಡೆ ಯಾವ ಕೋರ್ಸ್ ಬೇಕು, DMLT ಬೇಕು, OT ಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಕೋರ್ಸ್ಗಳು ಇಲ್ಲಪ್ಪ ನನಗೆ ಎಲ್ಲ ಬೇಕು ಅಂದರೆ ಆಲ್ ಅಂತ ಇರುತ್ತೆ. ನಾನು ಲೈವಲ್ಲಿ ಬಂದಾಗ ತೋರಿಸ್ತೇನೆ ನಿಮಗೆ. ಓಕೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ರೀ. ನೋಡಿರಿ, ಎಲ್ಲ ಕೋರ್ಸ್ ಅದಾವೆ ಇಲ್ಲಿ, ಎಲ್ಲ ನಮ್ಮನೆ ಕೋರ್ಸ್ ತೋರಿಸ್ತಾ ಇದ್ದಾವೆ. ಅವಾಗ ಕೋರ್ಸ್ ಸೆಲೆಕ್ಟ್ ಇರ್ತಾವಲ್ಲ, ಅವಾಗ ನೀವು ಏನು ಮಾಡಬೇಕಂತಂದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ನೀವು ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು. ಕೋರ್ಸ್ ಟೈಪ್ ನೋಡಿರಿ, ಗೌರ್ಮೆಂಟ್ ಕಾಲೇಜ್ ಬೇಕು, ಪ್ರೈವೇಟ್ ಕಾಲೇಜ್ ಬೇಕು, ಕೋರ್ಸ್ ಟೈಪ್ ಇದಾವೆ. ಆ ಕೋರ್ಸ್ ಟೈಪ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ರೀ. ಸೊ ಯಾವ ಜಿಲ್ಲೆ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊತೀರಿ. ಇಲ್ಲಿ ನೀವು ಇದರೊಳಗಡೆ ಎಲ್ಲ ಬೇಕಂದ್ರೆ ಆಲ್ ಅಂದರೆ ಎಲ್ಲ ತೊಗೋಬೋದು. ಯಾವ ಜಿಲ್ಲೆ ಬೇಕು ಆ ಜಿಲ್ಲೆ. ಓಕೆ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕೋರ್ಸ್ ಯಾವ್ದು ಬೇಕು, DMLT ಬೇಕು, ಯಾವ್ದು ಬೇಕು, ಆಲ್ ಅಂದರೆ ಆಲ್ ತೊಗೋಬೋದು ರೀ. ಓಕೆ. ಆಲ್ ಅಂದರೆ ಎಲ್ಲ ಕೋರ್ಸ್ ಬರ್ತಾವೆ, ಅದನ್ನು ತೊಗೊತೀರಿ, ಸೆಲೆಕ್ಟ್ ಮಾಡ್ಕೊತೀರಿ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನೀವು ಕೋರ್ಸ್ ಬಂದ ಮೇಲೆ ಫಸ್ಟಿಗೆ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು, ಡಯಾಲಿಸಿಸ್ ಫಸ್ಟ್ ಬೇಕಾ, ಹೆಲ್ತ್ ಇನ್ಸ್ಪೆಕ್ಟರ್ ಬೇಕಾ, ಇದನ್ನು ಬೇಕು ಅನ್ನೋದನ್ನು ಇಲ್ಲಿ ನಂಬರನ್ನು ಹಾಕಬೇಕು. ಇಲ್ಲಿ ಹಾಕಿದ್ರು 1 2 3 4 5 6 7 8 9 10 ಬೇರೆ ಬೇರೆ ಕಾಲೇಜಲ್ಲಿ ಯಾವ ಕಾಲೇಜ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಒಂದು ಕಾಲೇಜ್ ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಹೌದಾ. ಇಲ್ಲಿ ಕಾಲೇಜುಗಳಲ್ಲಿ ಎಷ್ಟಿದಾವೆ, 6 ಕೋರ್ಸ್ ಇದಾವೆ. ಎಂಟ್ರಿ ಮಾಡಿದಿರಿ. ನೆಕ್ಸ್ಟ್ 2ನೇ ಕಾಲೇಜ್ 7 8 9, 3ನೇ ಕಾಲೇಜ್ 10 11 12, 4ನೇ ಕಾಲೇಜ್ 11 13 14. ಈ ರೀತಿ ಆಪ್ಷನ್ ಎಂಟ್ರಿಗಳನ್ನು ನೀವು ಇಲ್ಲಿ ಮಾಡ್ತಾ ಹೋಗಬೇಕು. ಮಾಡಿದ ಮೇಲೆ ನಿಮ್ಗೆ ಎಷ್ಟು ಕಾಲೇಜುಗಳನ್ನು ಕೋರ್ಸ್ಗಳು ಬೇಕು, ಎಷ್ಟು ಕಾಲೇಜುಗಳು ಬೇಕು ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಇದೆ ನೋಡಿರಿ, ಸೇವ್ ಆ್ಯಂಡ್ ಸಬ್ಮಿಟ್ ಅಂತಿದೆ. ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆ್ಯಂಡ್ ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಒಂದು ಏನಾಗುತ್ತೆ ಅಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಎಸ್ ಅಂತ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಕನ್ಫರ್ಮ್ ಆ್ಯಂಡ್ ಸೇವ್ ಬಟನ್ ಮಾಡಿದ ಮೇಲೆ ಎಸ್ ಅಂತ ಕೊಟ್ಬಿಡಬೇಕು. ಎಸ್ ಅಂತ ಕೊಟ್ಟ ಮೇಲೆ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಮತ್ತೆ ಪೇಜ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ನಿಮಗೆ ಡೌಟ್ ಇತ್ತಪ್ಪ, ಬೇಡ ಅನ್ನಿಸ್ತು, ಕಾಲೇಜ್ ಡಿಲೀಟ್ ಮಾಡಬೇಕಿತ್ತು, ರಿಮೂವ್ ಮಾಡಬೇಕಿತ್ತು, ಅದು ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ರಿಮೂವ್ ಮಾಡ್ಕೋಬೇಕಂದ್ರೂ ಕೂಡ ಇದು ಕೊಟ್ಟಿದ್ದಾರೆ, ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಓಕೆ. ಸೊ ಇಲ್ಲಿ ನೋಡಿರಿ, ಎಡಿಟ್ ಪ್ರಯಾರಿಟಿ ಮಾಡ್ಕೋಬೋದು ರೀ. ಎಡಿಟ್ ಪ್ರಯಾರಿಟಿ ಅಂದರೆ ಏನು ರೀ, ಈ ವರ್ಷ ಹೊಸದಾಗಿ ಮಾಡಿದ್ದಾರೆ. ಇಲ್ಲೇ ನೀವು ಬದಲಾವಣೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದು ಮಿಸ್ ಆಗಿ 1ನೇ ಸ್ಥಾನಕ್ಕೆ ಬಂದಿದೆ, ಇದನ್ನು 2ನೇದು ಮಾಡ್ಕೊಳ್ಳೋದು, 3ನೇದು ಮಾಡೋದು. ಅಥವಾ ಕೋರ್ಸ್ ನೋಡಿ, ಫಸ್ಟಿಗೆ ನನಗೆ 1ನೇದಲ್ಲಿ DMLT ಬೇಕಾಗಿತ್ತು, ಅದು ಇಲ್ಲೇನಾಗಿದೆ DGT ಅಂತಾಗಿದೆ. ಇಲ್ಲಿ ನೀವೇನು ಮಾಡ್ಬೋದು, ಎಡಿಟ್ ಪ್ರಯಾರಿಟಿ ಮಾಡ್ಕೊಳ್ಬೋದು. ಅಥವಾ ಬೇಡಪ್ಪ ನನಗೆ ಏನಪ್ಪ ಅಂದರೆ ನಾನು ಏನು ಮಾಡ್ತೀನಿ, ಡಿಲೀಟ್ ಮಾಡ್ಕೊಳ್ತೀನಿ, ರಿಮೂವ್ ಮಾಡ್ತೀನಿ ಅಂತಂದ್ರೆ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಆಪ್ಷನ್ ಇದೆ ನೋಡಿರಿ, ಟಿಕ್ ಮಾಡಿ ರಿಮೂವ್ ಮತ್ತು ಡಿಲೀಟ್ಗಳನ್ನು ಮಾಡ್ಕೊಳ್ಬೋದು.
ಓಕೆ. ಆಮೇಲೆ ನೀವು ಅಪ್ಡೇಟ್ ಅಪ್ಗ್ರೇಡ್ ಮಾಡ್ಬೋದು. ಅಪ್ಗ್ರೇಡ್ ಮಾಡಿದ ಮೇಲೆ ಏನು ಮಾಡ್ಬೋದು, ಅಪ್ಡೇಟ್ ಮಾಡಿದ ಮೇಲೆ ಓಕೆ ಅಂತ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನೀವು, ಡಾಟಾ ಸಕ್ಸಸ್ಫುಲಿ ಸೇವ್ಡ್ ಅಂತ ಓಕೆ ಅಂತ ಆಗಿಬಿಡುತ್ತೆ. ಅದಾದಮೇಲೆ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತು, ರಿಮೂವ್ ಮಾಡಬೇಕಿತ್ತು. ಸೊ ರಿಮೂವ್ ಮಾಡಿದ ಮೇಲೆ ಏನು ಮಾಡ್ಬೋದು, ನೀವು ಇಲ್ಲಿ ನೋಡಿ ಈ ಬಾಕ್ಸ್ ಒಳಗಡೆ ನೀವೇನು ಮಾಡ್ಬೋದು, ಯಾವುದು ಬೇಡ ನಿಮಗೆ ಕೋರ್ಸು ಅದನ್ನು ಟಿಕ್ ಮಾಡಿ ಈ ರಿಮೂವ್ ಬಟನ್ಗೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ರಿಮೂವ್ ಬಟನ್ಗೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನು ಬರುತ್ತೆ, ಕನ್ಫರ್ಮ್ ಅಂತ ಬರುತ್ತೆ. ಓಕೆ ಮಾಡ್ಕೋಬೇಕು. ಓಕೆ ಮಾಡಿದ ಮೇಲೆ ಏನಾಗುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಸೊ ಡಿಲೀಟ್ ಆದಮೇಲೆ ನಿಮಗೆ ಮತ್ತೇನು ಮಾಡ್ಬೋದು, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಏನಿದು, ನೀವು ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಂಥ ಲಿಂಕ್ ಇದು. ಓಕೆ, ಅಪ್ಡೇಟ್ ಮಾಡ್ಕೊ ಆಮೇಲೆ ನೀವೇನು ಮಾಡ್ಬೋದು, ಲಾಗೌಟ್ ಮಾಡಿ ಹೊರಗಡೆ ಬಂದುಬಿಡೋದು. ಸೊ ಇಷ್ಟು ಮಾಡಿಬಿಟ್ರೆ ನಿಮಗೆ ವೆರಿ ಇಂಪಾರ್ಟೆಂಟ್, ಇಷ್ಟು ಮಾಡಬೇಕಾಗತ್ತೆ. ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ಇಷ್ಟಿರುತ್ತೆ ಕೆಲಸ. ಇಷ್ಟು ಕೆಲಸ ನೀವು ಮಾಡಲೇಬೇಕಾಗತ್ತೆ, ಹೌದಾ. ಇಷ್ಟು ಒಳಗಡೆ ಹೋದ್ಮೇಲೆ ಲೈವಲ್ಲಿ ಬಂದಾಗ ಕೂಡ ನಾನು ತೋರಿಸ್ತೀನಿ. ಬಟ್ ಇದು ಏನಪ್ಪ ಅಂದರೆ ನಿಮಗೆ ಡೆಮೋ ಮಾತ್ರದಲ್ಲಿ ತೋರಿಸ್ತಾ ಇರುವಂಥದ್ದು.